ಆ ಕಣಿವೆಗೆ ಇಳಿಯುತ್ತಿದ್ದಂತೆ ಒಂದು ವಿಚಿತ್ರವಾದ ಮೌನ ನನ್ನನ್ನು ಸಂಪೂರ್ಣವಾಗಿ ಆವರಿಸಿತು. ನಾನು ನಿಧಾನವಾಗಿ ಕಾಡಿನೊಳಗೆ ಮುಂದೆ ಹೋಗ್ತಾ ಇದ್ದೆ. ಅಲ್ಲಿ ಮನುಷ್ಯರು ಓಡಾಡಿದ ಒಂದು ಹೆಜ್ಜೆ ಗುರುತು ಕೂಡ ಇರಲಿಲ್ಲ. ಸ್ವಲ್ಪ ಮುಂದೆ ಹೋದಾಗ ಮರಳಿನ ಮೇಲೆ ಅನನ್ಯ ಬ್ಯಾಗ್ ಸಿಕ್ತು. ಅದರಲ್ಲಿ ಒಂದು ನೀರಿನ ಬಾಟಲ್ ಮತ್ತು ಒಂದು ಡೆಡ್ ಕ್ಯಾಮ್ರಾ ಇತ್ತು. ನಾನು ತಕ್ಷಣ ನನ್ನ ಪವರ್ ಬ್ಯಾಂಕ್ ಹಾಕಿ ಆ ಕ್ಯಾಮ್ರಾ ಚಾರ್ಜ್ಗೆ ಹಾಕಿದೆ. ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಒಂದು ಹಳೆಯ ಶೂ ಸಿಕ್ತು. ಮತ್ತೆ ರಾಹುಲ್ ಅನ್ನೋ ಒಬ್ಬ ವ್ಯಕ್ತಿಯ ID ಕಾರ್ಡ್ ಮಣ್ಣಿನಲ್ಲಿ ಬಿದ್ದಿತ್ತು. ಅಂದರೆ ಅವನು ಕೂಡ ಇಲ್ಲಿಗೆ ಬಂದು ನಾಪತ್ತೆ ಆಗಿದ್ದ. ಅಲ್ಲಿ ಯಾವುದೇ ರಕ್ತದ ಕಲೆ ಇರಲಿಲ್ಲ, ಯಾವುದೇ ಹೋರಾಟದ ಕುರುಹು ಕೂಡ ಇರಲಿಲ್ಲ. ಸಂಜೆ ಆಗುತ್ತಾ ಬಂತು. ಆಕಾಶದ ಬಣ್ಣ ನಿಧಾನವಾಗಿ ಕಪ್ಪಾಗುತ್ತಿತ್ತು. ನಾನು ಆ ನಿಗೂಢವಾದ ಕಾಲಬಂಡೆಯ ಹತ್ತಿರ ಹೋದೆ. ಅದು ನೋಡಲು ಈ ಭೂಮಿಯ ಕಲ್ಲೇ ಅಲ್ಲ ಅನ್ನೋ ರೀತಿ ವಿಚಿತ್ರವಾಗಿತ್ತು. ಆ ಬಂಡೆ ಹತ್ತಿರ ಹೋಗುತ್ತಿದ್ದಂತೆ ನನ್ನ ಎದೆಬಡಿತ ಜೋರಾಯಿತು. ಈ ಜಾಗದಲ್ಲಿ ಏನೋ ದೊಡ್ಡ ದೋಷ ಇದೆ ಅಂತ ನನ್ನ ಮನಸ್ಸು ಹೇಳ್ತಿತ್ತು. ಇದ್ದಕ್ಕಿದ್ದಂತೆ ಒಂದು ವಿಚಿತ್ರವಾದ ಸದ್ದು ಕೇಳಿಸಿತು. ಅದು ಗಾಳಿಯ ಸದ್ದಲ್ಲ, ಯಾರೋ ತೀವ್ರವಾದ ನೋವಿನಲ್ಲಿ ನರಳುತ್ತಿರುವ ಶಬ್ದ. ಅದು ನೆಲದೊಳಗಿಂದ ಬರ್ತಾ ಇತ್ತು. ಆಗಲೇ ನನಗೆ ಇನ್ನೊಂದು ವಸ್ತು ಸಿಕ್ಕಿತ್ತು. ಪಾರ್ಟ್ 3 ನೋಡಿ.